ಓಂ ವಿಶ್ವಸ್ಮೈ ನಮಃ. ನನ್ನ ಪ್ರೀತಿಯ ಬಂಧುಗಳೇ, ನೋಡಿ, ಈ ದಿನ ಗುರು ವಕ್ರಾರಂಭ, ಮಂಗಳವಾರ, ಪುಷ್ಯ ನಕ್ಷತ್ರವಿದ್ದಾಗ ದಂಪತಿಗಳಿಬ್ಬರು ಗೊತ್ತಿಲ್ಲ ಗುರುಗಳು, ತೀರಾ ಸಣ್ಣ ಸಣ್ಣ ವಿಷಯಕ್ಕೆಲ್ಲ ಮನೆಯಲ್ಲಿ ಜಗಳ ಆಡ್ತಾ ಇರ್ತೀವಿ. ಯಾಕೋ ಗೊತ್ತಿಲ್ಲ, ತುಂಬಾ ಚೆನ್ನಾಗಿದ್ದವರು ಇತ್ತೀಚೆಗೆ ಒಂದು ಮಾತಾಡಿದ್ರೆ ಕಡಿಮೆ, ಎರಡು ಮಾತನಾಡಿದ್ರೆ ಜಾಸ್ತಿ. ಎಂತಹದ್ದು ಅಂತಂದ್ರೆ ಹೇಳತೀರದು. ನಮ್ಮ ಮನೆಯ ಕುಟುಂಬಸ್ಥರ ಯಾರೇ ಮಕ್ಕಳಾಗಿರಬಹುದು, ಮನೆಯವರಾಗಿರಬಹುದು, ಅಥವಾ ಸುಮ್ಮನೆ ಕುಳಿತಿರ್ತಾರಲ್ಲ ರುದ್ರು, ಅವರದ್ದು ಕೂಡ ಯಾವುದೋ ಒಂದು ಖ್ಯಾತೆ ತೆಗಿತಾರೆ, ಜಗಳ 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 ಆಗ್ತಾ ಇರ್ತಾರೆ. ಅಂತಹ ಪುಷ್ಯ ನಕ್ಷತ್ರದಲ್ಲಿ ನೀವು ಸ್ನಾನ ಮಾಡಬೇಕಾದ್ರೆ ಆ ನೀರಿಗೆ ಕಡಲೆ ಹಿಟ್ಟನ್ನು ಮರೆಯದೆ ಹಾಕೊಳ್ಳಿ ಪ್ರೀತಿಯ ಬಂಧುಗಳೇ. ಕಡಲೆ ಹಿಟ್ಟನ್ನು ಹಾಕೊಳ್ಳುತ್ತಾ ಒಂದು ಸ್ವಲ್ಪ ಹಾಕಿ ಸ್ನಾನ ಮಾಡುವಂಥದ್ದು. ಕಡಲೆ ಹಿಟ್ಟು, ಬೆಲ್ಲವನ್ನು ಯಾರಿಗಾದ್ರೂ ಪ್ರೀತಿಯಿಂದ ದಾನ ಮಾಡುವಂಥದ್ದು. ಕಲಹಗಳ ನಿವಾರಣೆಯಾಗಬೇಕು ಅಂತಕ್ಕಂಥ ಒಂದು ಕೋರಿಕೆಯ ಮೇರೆಗೆ ಇವತ್ತು ಯಾರಿಗಾದ್ರೂ ಕೂಡ ನೀವು ತೊಗರಿಯನ್ನು ಮಂಗಳವಾರ ಜೊತೆಗಿರ್ತಕ್ಕಂಥ ಪುಷ್ಯ ನಕ್ಷತ್ರಕ್ಕೆ ಸಂಬಂಧಪಡತಕ್ಕಂಥದ್ದು ಅಂದರೆ ಶಾಶ್ವತವಾಗಿ ಕಲಹಗಳು ದೂರ ಆಗಬೇಕು ಅನ್ನೋ ಒಂದು ಮನಸ್ಥಿತಿನ ಇಟ್ಟುಕೊಂಡು ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದಲ್ಲಿ 9 ಪ್ರದಕ್ಷಿಣೆಯನ್ನು ಹಾಕಿ ನಿಮ್ಮ ಶಕ್ತಿಯಾನುಸಾರ ತೊಗರಿಯನ್ನು ದಾನ ಮಾಡಿ. ನಾನು ಹೇಳುವ ಈ ಶ್ಲೋಕವನ್ನು ಕೇಳಿಸ್ಕೊಳ್ತೀರಿ, ತಾವು ಕೂಡ ಹೇಳ್ತೀರಿ. ಭೂಮಿಪುತ್ರೋ ಮಹಾತೇಜ ಜಗತಾಂಬಯಕೃತ್ ಸದಾ ವೃಷ್ಟಿಕೃದೃಷ್ಟಿಹರ್ತಾ ಚ ಪೀಡಾಂ ಹರುತು ಮೇ ಕುಜಃ ದೇವಮಂತ್ರಿ ವಿಶಾಲಾಕ್ಷ ಸದಾ ಲೋಕಹಿತೇ ರತಃ ಅನೇಕ ಶಿಷ್ಯ ಸಂಪೂರ್ಣ ಪೀಡಾಂ ಹರುತು ಮೇ ಗುರುಃ ಪೀಡಾಂ ಹರತು ಮೇ ಗುರುಃ. ಒಂದು ಮಂಗಳವಾರ, ಇನ್ನೊಂದು ಗುರು ವಕ್ರ ಆಗಿರತಕ್ಕಂಥದ್ರಿಂದ ಅವ ಏನಾದರೂ ವಕ್ರ ಆದರೆ ನಮ್ಮ ಎಲ್ಲ ವಿಚಾರ ಕಷ್ಟ ಆಗುವಂಥ. ಅದಕ್ಕಾಗಿ ಈ ಒಂದು ಮಂಗಳನದ್ದು ಬೃಹಸ್ಪತಿ ಮಂತ್ರ ಹೇಳ್ಕೊಳ್ತೀರಿ, ಕೇಳಿಸ್ಕೊಳ್ತೀರಿ, ಸದಭಿರುಚಿಯನ್ನು ವೆಲ್ಕಮ್ ಮಾಡ್ಕೊಳ್ತೀರಿ. ಶುಭಂ ಭೂಯಾತ್, ಒಳಿತಾಗಲಿ.